ನೀನು ನನ್ನ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡಿದ್ಯಾ ಇಲ್ವಾ? ನಮ್ಮ ಪ್ರೀತಿ ನಿಜ ಆಗಿದ್ರೆ ನೀನೇನು ಮಾತಾಡಬೇಡ. ನೀವೇನ್ ಮಾಡ್ತಿದ್ದೀರೋ ಅರ್ಥ ಆಗ್ತಿದ್ಯಾ? ಅದು ಅಕ್ಕ, ನಾನು ಮಾಡ್ತಿರೋದು ಒಳ್ಳೆ ಕೆಲಸ. ನಾನೇನು ನಿಮ್ಮ ತಂಗಿಗೆ ಮೋಸ ಮಾಡ್ತಿಲ್ಲ. ಅವಳ ಮೇಲಿರೋ ಆಪಾದನೆನ ಯಾರು ನಂಬಿದ್ರು ನಾನು ನಂಬಲ್ಲ. ಅವಳು ಏನು ಅಂತ ನನಗೆ ಗೊತ್ತು. ದಯವಿಟ್ಟು ನೀವು ನಮ್ಮ ಮದುವೆಗೆ ಅಡ್ಡ ಬರಬೇಡಿ. ನೀವು ತಾಳಿ ಕಟ್ಟಿ ಮದ್ವೆ ಆದ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಅವಳ ಮೇಲೆ ಬಂದಿರೋ ಆಪಾದನೆ ದೂರ ಆಗುತ್ತಾ? ನೀವೀಗ ಮದ್ವೆ ಮಾಡ್ಕೊಂಡು ನನ್ನ ತಂಗಿನ ನಿಮ್ ಮನೆಗೇನಾದ್ರೂ ಕರ್ಕೊಂಡು ಹೋದ್ರೆ ಅವಳ ಪರಿಸ್ಥಿತಿ ಏನು? ನಾಳೆಯಿಂದ ಅವಳು ಯಾವ ಥರದ ಸಿಚುವೇಶನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೋ ಗೊತ್ತಾ ನಿಮ್ಗೆ? ಅನಂತು, ಸುಂದರಿ ಹೇಳ್ತಿರೋದು ಕರೆಕ್ಟು. ಗಾಯತ್ರಿ ಮತ್ತೆ ನಿನ್ ಬಗ್ಗೆ ಎಷ್ಟೋ ಮಾತಾಡಿದ್ರು ಗೊತ್ತಾ? ಗಾಯತ್ರಿಗೆ ಎಲ್ರು ಬರೀ ನೋವೇ ಕೊಟ್ರು. ನೋಡಿ, ಹೀಗೆ ಓಡ್ ಬಂದು ಮದುವೆ ಮಾಡ್ಕೊಂಡ್ರೆ ಮತ್ತೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ ಹೊರತು ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ನೀವೇ ಹೇಳಿ, ನೀವು ನನ್ನ ತಂಗಿನ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ನನ್ನ ತಂಗಿ ನಿಮ್ಮ ಮನೇಲಿ ಸಂತೋಷದಿಂದ ನೆಮ್ಮದಿಯಿಂದ ಇರಕ್ಕಾಗತ್ತಾ? ನಿಮ್ ಕುಟುಂಬದಲ್ಲಿ ಒಬ್ಬಳಾಗಿ ಅವಳನ್ನ ನೋಡ್ತಾರಾ? ಆ ಮನೆ ಸೊಸೆ ಆಗಿ ಅವಳನ್ನ ಒಪ್ಕೋತಾರಾ? ಅವಳಿಗೆ ಚುಚ್ಚು ಮಾತುಗಳಿಂದ ಅವಳನ್ನ ಚಿತ್ರ ಹಿಂಸೆ ಕೊಡ್ತಾರೆ. ಆಪಾದನೆ ಇರೋ ಹುಡುಗಿ ಅಂತ ಈ ಸಮಾಜ ಅವಳನ್ನ ನೋಡೋ ದೃಷ್ಟಿ ಹೇಗಿರುತ್ತೆ ಅಂತ ನಿಮಗ್ ಗೊತ್ತಿಲ್ಲ. ಅಕ್ಕ, ಇನ್ಯಾವತ್ತೂ ಇಂಥ ಹುಚ್ಚ ಕೆಲಸ ಮಾಡಬೇಡ. ಇದು ಬರೀ ನಿನ್ ಪ್ರೀತಿಗೆ, ನಿನ್ ಮದ್ವೆಗೆ ಸಂಬಂಧಿಸಿದ ವಿಷಯ ಅಷ್ಟೇ ಅಲ್ಲ. ನಿನ್ ಜೀವನಕ್ಕೆ, ನಮ್ ಕುಟುಂಬದ ಮರ್ಯಾದೆಗೆ ಸಂಬಂಧಪಟ್ಟಿದೆ ಕೂಡ. ನೀನು ಯಾವ ಥರ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿದ್ಮೇಲೆನೆ ನಿನ್ ಕ್ಯಾರೆಕ್ಟರ್ ಏನು ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಿ ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡಿಸ್ತೀನಿ. ಅಕ್ಕ, ಹಾಗಲ್ಲ. ಊರ್ವಶಿಗೆ ಇವ್ರ ಜೊತೆ ಮದ್ವೆ ಅಲ್ವಾ? ಇಷ್ಟರಲ್ಲೇ ಈ ಸಮಸ್ಯೆನ ಸಾಲ್ವ್ ಮಾಡ್ತೀನಿ.
ನೋಡಿ ಅನಂತ್, ಈ ಥರ ತಪ್ಪು ಕೆಲಸನ ಇನ್ಯಾವತ್ತೂ ಮಾಡಬೇಡಿ. ಅನಂತು, ಹೌದು, ಹಾಗೆ ಮಾಡಬೇಡಿ. ಸುಂದರಿ ಮಾತು ಕೊಟ್ರೆ ಅದನ್ನ ಮಾಡಿ ತೋರಿಸ್ತಾಳೆ. ಸುಂದರಿ ಹೇಳ್ದ ಹಾಗೆ ಗಾಯತ್ರಿ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸಿದ್ರೆ ಆಮೇಲೆ ನೀನ್ ಗಾಯತ್ರಿನ ಮದುವೆ ಮಾಡ್ಕೋಬಹುದು. ಸರಿನಾ? ಸರಿ ಅಣ್ಣ. ನಾನು ಗಾಯತ್ರಿಯನ್ನು ಬಿಟ್ಟು ಇನ್ಯಾರನ್ನೂ ಮದುವೆ ಆಗಲ್ಲ. ಒಂದು ವೇಳೆ ಆ ಥರ ಪರಿಸ್ಥಿತಿ ಬಂದರೆ ನನ್ನ ಹೃದಯ ನಿಂತು ಹೋಗುತ್ತೆ. ಏ ಅನಂತು, ನೀವು ಮತ್ತೆ ಇಂಥ ಕೆಲಸ ಮಾಡಲ್ಲ ಅಂತ ಸುಂದರಿಗೆ ಪ್ರಾಮಿಸ್ ಮಾಡಿ. ಸುಂದರಿ, ಕೈ ಕೊಡು. ಪ್ರಾಮಿಸ್ ಮಾಡಿ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನಡೀರಿ ಹೋಗೋಣ. ಮೇಡಮ್, ಹೇಳಿ. ಕಂಪ್ಲೇಂಟ್ ಕೊಡಬೇಕು. ಅಲ್ಲಿ ರೈಟರ್ ಇದ್ದಾರೆ, ಅಲ್ಲಿಗೆ ಹೋಗಿ ಕೊಡಿ. ಸರ್, ಹೇಳಿ ಮೇಡಮ್. ಕಂಪ್ಲೇಂಟ್ ಕೊಡಬೇಕು. ಕೂತ್ಕೊಳ್ಳಿ ಮೇಡಮ್. ನೀವು ಕಂಪ್ಲೇಂಟ್ ಬರೆದು ಒಳಗಡೆ SI ಸರ್ ಇದ್ದಾರೆ, ಅವ್ರು ಕೊಡಿ. ತಗೊಳ್ಳಿ. ಗಾಯತ್ರಿ, ನಿನ್ಮೇಲ್ ಬಂದಿರೋ ಆಪಾದನೆನ ಹೇಗಾದ್ರೂ ನಾನು ದೂರ ಮಾಡ್ತೀನಿ. SI ಅವ್ರಿಗೆ ಈ ಮಾರ್ಫಿಂಗ್ ಫೋಟೋ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಎಂಕ್ವೈರಿ ಮಾಡಿ ಸತ್ಯ ಏನು ಅಂತ ಹೇಳ್ತಾರೆ. ಆಗ ಪ್ರೂಫ್ ಜೊತೆ ನಾನು ನಿನ್ನ ಕರ್ಕೊಂಡು ಹೋಗಿ ಅಜ್ಜಿ ಜೊತೆ ಮಾತಾಡ್ತೀನಿ. ನಿನ್ ಮದ್ವೆ ನಾನ್ ಮಾಡಿಸ್ತೀನಿ. ಸರಿ ಅಕ್ಕ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಕಣೆ. ನೀನ್ ಕೂಡ ಅನಂತ್ ಅವ್ರಿಗೆ ಅರ್ಥ ಆಗೋ ಥರ ಹೇಳು. ಸರಿ ಅಕ್ಕ. ನಿನ್ ಮಾತಿನ ಮೇಲೆ ಅವ್ರಿಗೆ ಗೌರವ ಇದೆ, ನನಗೆ ನಂಬಿಕೆ ಇದೆ. ಸರಿ, ನಡಿ SI ಅವ್ರಿಗೆ ಕಂಪ್ಲೇಂಟ್ ಕೊಡೋಣ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮಾ, ಕೂತ್ಕೊಳ್ಳಿ. ಸರ್, ಫೋಟೋಸ್ ಮಾರ್ಪಿಂಗ್ ಮಾಡಿದಾರ ಅನ್ನೋದು ನಿಮ್ಮ ಡೌಟ್ ಅಷ್ಟೇ ಅಲ್ವಮ್ಮ? ಡೌಟ್ ಅಲ್ಲ ಸರ್, ಖಂಡಿತವಾಗ್ಲೂ ಮಾರ್ಫಿಂಗ್ ಮಾಡಿದ್ದಾರೆ. ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಜಸ್ಟ್ ಫೋಟೋಸ್ನ ಎವಿಡೆನ್ಸ್ ಆಗಿ ತಗೊಂಡು ಇದನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಕಂಡುಹಿಡಿಯೋದು ಕಷ್ಟ. ಅದೇನ್ ಸರ್ ಹಾಗೆ ಹೇಳ್ತಿದ್ದೀರಾ? ನೋಡಮ್ಮ, ಇದೇ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಯಾರು ಆಗ ಮಾಡಿದಾರೋ ಅವ್ರ IP ನಂಬರ್ ಟ್ರೇಸ್ ಮಾಡಿ ಅವ್ರ ಅಡ್ರೆಸ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಬೋದು. ಬಟ್ ಈ ಫೋಟೋಸ್ ಕೊಟ್ಟರೆ ನಾವು ಹಿಡಿಯೋದು ಕಷ್ಟ. ಸರ್, ಹಾಗೆ ಹೇಳ್ಬೇಡಿ. ಇದರಿಂದ ನನ್ನ ತಂಗಿಗೆ ನಡಿಬೇಕಾಗಿದ್ದ ಮದುವೆ ನಿಂತು ಹೋಗಿದೆ ಸರ್. ಅವಳು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಎಲ್ಲರೂ ಅವಳನ್ನ ತಪ್ಪು ಮಾಡಿರೋಳ ಥರ ನೋಡ್ತಿದ್ದಾರೆ. ದಯವಿಟ್ಟು ನೀವು ನಮಗೆ ಸಹಾಯ ಮಾಡಿದ್ರೆ ನನ್ನ ತಂಗಿ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೇನೆ ಸರ್. ಅವಳ ಜೀವನನ ಸರಿ ಮಾಡ್ತೇನೆ ಸರ್. ಪ್ಲೀಸ್ ಸರ್, ನೀವು ಹೆಲ್ಪ್ ಮಾಡಿ ಸರ್. ನೋಡಿ ಅಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಈ ಮಾಫ್ ಫೋಟೋಸಿಂದ
ತುಂಬ ಜನ ಹೆಣ್ಮಕ್ಳು ಸಫರ್ ಆಗ್ತಿದ್ದಾರೆ. ನೀವು ಮನ್ಸ್ ಮಾಡಿದ್ರೆ ಇಂಥ ಫೋಟೋಸ್ ಮಾಡೋರನ್ನ ಹಿಡಿಬೋದು ಸರ್. ಗ್ರೌಂಡ್ ರಿಯಾಲಿಟಿ ಹೇಳ್ತಿದ್ದೀನಮ್ಮ. ಇಂಥ ಕೇಸ್ನಲ್ಲಿ ಅಪರಾಧಿನ ಹಿಡಿಯೋದು ತುಂಬ ಕಷ್ಟ. ಬಟ್ ನಾವು ನಮ್ಮ ಪೂರ್ತಿ ಎಫರ್ಟ್ ಹಾಕಿ ಎನ್ಕ್ವೈರಿ ಮಾಡ್ತೀವಿ. ಈ ಕೆಲಸ ಮಾಡಿರೋರನ್ನ ಹಿಡಿಯೋಕ್ಕೆ ನಮ್ಮ ಕೈಲಾದಷ್ಟು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಡ್ಯೂಟಿ ಅಮ್ಮ. ನಾನು ಒಬ್ಬ ಹೆಣ್ಮಗುಗೆ ತಂದೇನೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ನಾನು ತಕ್ಷಣ ಎನ್ಕ್ವೈರಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಧೈರ್ಯವಾಗಿರಮ್ಮ. ಗಾಯತ್ರಿ, ಆ SI ಅವರು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಿದ್ದಾರೆ. ಖಂಡಿತ ಈ ಕೆಲಸ ಮಾಡಿದ ಅಪರಾಧಿನ ಸುಮ್ಮನೆ ಬಿಡಲ್ಲ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ದೇ ಹಿಡಿತಾರೆ. ಊರ್ವಶಿ, ಏನಮ್ಮ? ಫೇಸ್ ಪ್ಯಾಕ್ ಹಾಕೊಂಡ್ರೆ ಫೇಸ್ ಬ್ರೈಟ್ ಆಗಿ ವೈಟ್ ಆಗಿ ಬದಲಾಗುತ್ತಲ್ವೇನೆ? ಮದ್ವೆ ನಂದಾದ್ಮೇಲೆ ನಿನಗ್ಯಾಕಮ್ಮ ಫೇಸ್ ಪ್ಯಾಕು? ಮದ್ವೆ ನಿನ್ಗೇನೆ ಕಣೆ. ಆದ್ರೆ ನಾಳೆ ಕೋಟ್ಯಾಧೀಶ್ವರ ಮನೆಗ್ ಬೀಗ್ತಿ ಆಗ್ತಿದ್ದೀನಿ ಅಂದ್ರೆ ಎಲ್ರಿಗೂ ಸುಂದರವಾಗಿ ಕಾಣಿಸ್ಬೇಕಲ್ವೇನೆ? ಈ ವಯಸ್ಸಲ್ಲಿ ನೀನ್ ಫೇಸ್ ಪ್ಯಾಕ್ ಹಾಕೊಂಡ್ರು ಉಪಯೋಗ ಇರಲ್ಲಮ್ಮ. ಯಾಕೆ ಇಲ್ವೇ? ಟಿವಿಲ್ ತೋರ್ಸೋದಿಲ್ವಾ? ಈ ಫೇಸ್ ಪ್ಯಾಕ್ ಹಾಕೊಂಡ್ರೆ ಹಳೆ ಮುದ್ಕಿ ಕೂಡ 18 ವರ್ಷದ ಹುಡುಗಿ ತರ ಕಾಣಿಸ್ತಾಳಂತೆ. ನೀನ್ ಏನೇ ಮಾಡಿದ್ರು ಆ ರೀತಿ ಏನೋ ಕಾಣಿಸಲ್ಲಮ್ಮ. ಅದಕ್ಕೆ ಈ ಫೇಸ್ ಪ್ಯಾಕ್ ವೇಸ್ಟ್ ಅಮ್ಮ. ನಿನ್ಗೆ ಹೊಟ್ಟೆ ಉರಿ ಕಣೆ. ನಿನ್ಗಿಂತ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹಾಗೆ ಹೇಳ್ತಿದ್ಯಾ ಅಲ್ವಾ? ನಾಳೆ ಕೋಟ್ಯಾಧೀಶ್ವರನ್ ಮನೆಗೆ ನೀನು ಸೊಸೆಯಾಗಿ ಹೋದ್ಮೇಲೆ ಕಾರು, AC, ದುಡ್ಡು, ಟೂರು, ಫ್ಲೈಟು, ರೆಸ್ಟೋರೆಂಟು, ಅಬ್ಬಬ್ಬಬ್ಬಾ ನೆನ್ಸ್ಕೊಂಡ್ರೇನೆ ವೈಭೋಗ ಎಷ್ಟು ಚೆನ್ನಾಗಿದೆ. ಇನ್ ಅನ್ಭವಿಸಿದ್ರೆ ಇನ್ ಹೇಗಿರುತ್ತೋ. ಏನಮ್ಮ ಇದು? ಆ ಗಾಯತ್ರಿ ಮತ್ತೆ ಅಳಿಯಂದ್ರು ಕಳ್ರ ತರ ಮದ್ವೆ ಆಗಕ್ ಹೋಗಿರೋದನ್ನ ನಮ್ ಶಾಸ್ತ್ರಿಗಳು ದೇವಸ್ಥಾನದಲ್ಲಿ ಇದ್ದಿದ್ರಿಂದ ವಿಡಿಯೋ ತೆಗೆದು ಕಳ್ಸಿದಾರ್ ಕಣೆ. ಅಪರ್ಣ ಟೈಮ್ ಸರಿಯಾಗಿ ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಏನೋ ಅಮ್ಮ. ಒಂದ್ ರೀತಿಲಿ ದೇವ್ರು ನಮ್ ಕಡೆ ಇರೋದಕ್ಕೆ ಅಪರ್ಣನ ಅಲ್ಲಿ ಕಳ್ಸಿ ಆ ಮದ್ವೆನ ನಿಲ್ಸಿದಾನೆ. ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕೆ? ಇನ್ನೂ ಬಾಲ್ ನಮ್ ಕೋರ್ಟಲ್ಲೇ ಇದೆಯಲ್ಲೇ. ಈ ಎವಿಡೆನ್ಸ್ ಇಂದ ನಾನು ಹೇಗ್ ಈ ಆಟನ ಆಡ್ತೀನಿ ಅಂತ ನೀನೇ ನೋಡು. ಅಮ್ಮ, ಆಗ್ಲೇ ಅಕ್ಕ ತಂಗಿ ಇಬ್ರು ಮಾತಾಡ್ಕೋಬೇಕಾದ್ರೆ ಕೇಳಿಸ್ಕೊಂಡೆ. ಮಾರ್ಫಿಂಗ್ ಫೋಟೋ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ರ. ಕಂಪ್ಲೇಂಟ್ ತಾನೇ ಕೊಡ್ಲಿ. ಪೊಲೀಸ್ನವರು ಎನ್ಕ್ವೈರಿ ಮಾಡಿ ಅವು ಮಾರ್ಫಿಂಗ್ ಫೋಟೋ ಅಂತ ಹೇಳೋ ಅಷ್ಟ್ರಲ್ಲಿ ಇಲ್ಲಿ ನಡಿಬೇಕಾಗಿರೋದು ನಡೆದೋಗಿರುತ್ತಲ್ವಾ? ಆಮೇಲೆ ಯಾವ ನಿಜ ಹೊರಗ್ ಬಂದ್ರು ಏನ್ ಪ್ರಯೋಜನ? ನಿನ್ ತಲೆಯಲ್ಲಿರೋ ಡೌಟ್ನ ಪಕ್ಕಕ್ಕಿಟ್ಟು ಹೋಗಿ ಮುಖ ತೊಳ್ಕೊಂಡ್ ಬಾ. ನಾವು ಅಸ್ತ್ರ ಬಿಡೋದಕ್ಕೆ ಹೋಗ್ಬೇಕು. ಆಯ್ತಮ್ಮ. ಕೃಷ್ಣ ಅವರೇ, ಇಲ್ಲಿದ್ದೀರಾ? ಇದ್ ತಗೊಳ್ಳಿ, ಕಷಾಯ ಕುಡೀರಿ. ಅಯ್ಯೋಯ್ಯೋ, ಕಷಾಯನ ನನಗ್ ಬೇಡ. ಹಾಗೆ ಹೇಳ್ಬಾರ್ದು, ಕುಡಿಬೇಕು. ಸರಿ, ಹಾಗಾದ್ರೆ ನಾನ್ ಕಷಾಯ ಕುಡಿಬೇಕು ಅಂದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ ಮಾಡ್ಬೇಕು? ಕುಡಿತೀನಿ. ಹಾಗೆ ಅಲ್ಲಾಡ್ದೆ ನಿಂತ್ಕೋ.
ಏನ್ ಮಾಡ್ತಿದ್ದೀರಾ ಕೃಷ್ಣ ಅವ್ರೆ? ನಿನ್ ಚಿತ್ರ ಬಿಡಿಸ್ತೀನಿ. ನನ್ ಚಿತ್ರನಾ? ಅಲ್ಲಾಡ್ದೆ ನಿಂತ್ಕೋ. ಸರಿ, ಅಲ್ಲಾಡ್ದೆ ನಿಂತ್ಕೋತೀನಿ. ಆದ್ರೆ ಚಿತ್ರ ಬಿಡಿಸಿದ್ಮೇಲೆ ಕಷಾಯ ಕುಡಿಬೇಕು. ಸರಿ. ಅಲ್ಲಾಡ್ಬೇಡ. ಆಯ್ತಾ? ಆಗೋಯ್ತು. ನೀನ್ ಅಲ್ಲೇ ಇರು. ನಿನಗೆ ಸರ್ಪ್ರೈಸ್. ಓಕೆ, ಕಣ್ಮುಚ್ಕೋ. ವಾವ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸುಂದರಿ, ನೀನು ನನಗೆ ಏಂಜಲ್ ತರ ಕಾಣಿಸ್ತೀಯಲ್ವಾ, ಅದಕ್ಕೆ ನಿನ್ನ ಏಂಜಲ್ ತರನೇ ಡ್ರಾಯಿಂಗ್ ಮಾಡಿದ್ದೀನಿ. ಸುಂದರಿ, ನಿಂಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನಿಜವಾಗ್ಲೂ? ಪ್ರಾಮಿಸ್? ಪ್ರಾಮಿಸ್. ಸರಿ ಸರಿ, ಈಗ ಕಷಾಯ ಕುಡಿಬೇಕು. ನನಗ್ ಬೇಡ. ಕುಡಿಬೇಕು. ಕುಡಿತೀನಿ ಅಂತ ಹೇಳಿದ್ರಿ ಅಲ್ವಾ? ನನಗ್ ಬೇಡ ಸುಂದರಿ. ಅಂದ್ರೆ ಈ ಏಂಜಲ್ ಕೊಟ್ರು ಕೂಡ ಕುಡಿಯಲ್ವಾ? ಸರಿ, ಕುಡಿತೀನಿ. ಕುಡೀರಿ. ಅವಳು ಅವನಿಗೆ ಏಂಜಲ್ ತರ ಕಾಣಿಸ್ತಿದ್ದಾಳೆ, ನಮಗೆ ಡೆವಿಲ್ ತರ ಕಾಣಿಸ್ತಿದ್ದಾಳೆ. ಈ ಅಪರ್ಣ ಮನೆ ಕಾಲಿಟ್ಟಾಗಿಂದ ಕೃಷ್ಣನ ನಾವ್ ಏನೂ ಮಾಡಕ್ಕಾಗ್ತಿಲ್ಲ. ಅವ್ರನ್ನ ಹೀಗೆ ಬಿಟ್ರೆ ಯಾವುದೋ ಒಂದಿನ ಅವನಿಗಿರೋ ಹುಚ್ಚನ್ನ ಅಪರ್ಣ ಕಮ್ಮಿ ಮಾಡ್ತಾಳೆ. ಹಂಗಾಗ್ದೇ ಇರ್ಬೇಕು ಅಂದ್ರೆ ಈ ಅಪರ್ಣನ ಅವಮಾನ ಮಾಡಿನೋ ಬೈದು ಇಲ್ಲಿಂದ ಓಡಿಸ್ಬಿಡ್ಬೇಕು. ಹಾಗಿದ್ರೆ ನಡಿ, ಇನ್ಯಾಕ್ ತಡ ಮಾಡೋದು? ಅವಳನ್ನ ಅವಮಾನಿಸೋ ಟಾಪಿಕ್ ನಮ್ಮ ಹತ್ರ ಇದೆಯಲ್ಲ. ಏನೇ ಹಂಗ್ ನೋಡ್ತಿದ್ಯಾ? ಆ ಅಪರ್ಣನ್ ತಂಗಿ. ಓ, ಕುಡಿಬೇಕು, ಬಿಡಬಾರ್ದು. ಏನ್ ಕೃಷ್ಣ, ಯಾರ್ ಚಿತ್ರ ಬರ್ದಿದ್ಯಾ? ಸುಂದರಿದು ಅಂಕಲ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಅದೇನಂದ್ರೆ ಅವಳ ಜೊತೆಗೆ ಅವಳ ತಂಗಿ ಚಿತ್ರನೂ ಬಿಡಿಸ್ಬೇಕಿತ್ತು. ಅವಳ ತಂಗಿ ಚಿತ್ರ ಬಿಡಿಸ್ಬೇಕು ಅಂದ್ರೆ ಪಕ್ಕದಲ್ಲಿ ಯಾವನಾದ್ರೂ ಇದ್ರೆ ಕೃಷ್ಣ ಬಿಡ್ಸೋಕ್ ಕಷ್ಟ ಅಲ್ವಾ? ದುಡ್ಡಿಗೋಸ್ಕರ ಅವಳು ಮಾಡೋ ಕೆಲಸ ಅದೇ ಅನ್ಸತ್ತೆ. ನಾವು ಕಷ್ಟಪಟ್ಟು ಕೆಲಸ ಮಾಡೋರು, ನೀವ್ ಅನ್ಕೊಂಡಿರೋ ಥರದವ್ರಲ್ಲ. ಕಷ್ಟಪಟ್ಟು ಕೋಟೀಶ್ವರರ ಮಕ್ಕಳಿಗೆ ಹೆಂಗ್ ಬಲೆ ಬೀಸ್ತಿದ್ದೀರಾ ಅನ್ನೋದು ಗೊತ್ತು ಬಿಡು. ಅದಕ್ಕೆ ಅಲ್ವಾ ನಮ್ಮ ಅನಂತು ನಿಮ್ ತಂಗಿ ಟ್ರಾಪಲ್ಲಿ ಬಿದ್ದು ಈಗ ಅವಳು ಎಂತವಳು ಅಂತ ತಿಳ್ಕೊಂಡು ಆ ಊರ್ವಶಿನ ಮದ್ವೆ ಮಾಡ್ಕೊತಿರೋದು. ಅಂಕಲ್, ಚಿಕ್ಕಮ್ಮ, ಸುಂದರಿ ಗಾಯತ್ರಿ ತುಂಬಾ ಒಳ್ಳೆಯವರು. ಏಯ್,
ನಿನ್ನಂತ ಮಕ್ಳಿಗೆ ಗೊತ್ತಾಗಲ್ಲ ಕಣೋ ಇವರ ಆಟಗಳು. ಸಿಟಿಗೆ ಇತ್ತೀಚೆಗಷ್ಟೇ ಬಂದು ಆಗ್ಲೇ ಏನೇನ್ ನಡೆಸ್ತಿರೋ. ನಾಗಭೂಷಣ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಅವಳಿಲ್ಲಿಗೆ ಕೇರ್ ಟೇಕರ್ ಆಗಿ ಬಂದಿದ್ದಾಳೆ. ಅವಳ ಕೆಲ್ಸದ ಬಗ್ಗೆ ಮಾತಾಡಿ, ಆದ್ರೆ ಅವಳ ಪರ್ಸನಲ್ ವಿಷಯ ಎಲ್ಲ ನಮ್ಗೆ ಯಾಕೆ?